ಕೇರಿಗಳ ಅಟ್ಯಾಚ್ಮೆಂಟ್ ಇದ್ದ ಫ್ಯಾಮಿಲಿ ಅಲ್ಲ ಅದು. ಅವರು ಆ ಗ್ರಾಮದೊಳಗೆ ಬಂದು ಕೂತಿದ್ದೆ ಇತ್ತೀಚೆಗೆ. ಹೊರಗೆ ದುಡಿದು ಹಳ್ಳಿಗೆ ಬಂದವರ ಕೈಯಲ್ಲಿ ಹಣ ಓಡಾಡುತ್ತೆ. ಹಾಗಾಗಿ ಅವ್ರ ಮನೆಯಲ್ಲಿ ಐಷಾರಾಮಿ ಬದುಕು ಇದ್ದೇ ಇತ್ತು. ಅದೇ ರೀತಿ ಮನೆಯಲ್ಲಿ ವಿಚಿತ್ರ ಬದಲಾವಣೆಗಳೂ ಆದವು. ಅದೆಲ್ಲದರ ಹಿಂದೆ ಬಲವಾದ ಕಾರಣ ಇದೆ ಅಂತ ಬಲವಾಗಿ ಅನ್ನಿಸಿದ್ದು ಈಗ. ಈ ಮನೆಯಲ್ಲಿ ವಾಮಾಚಾರ ನಡೀತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮನೆಯ ವಾತಾವರಣ ಅಂತೂ ಸರಿ ಇಲ್ಲ. ನೋಡಿದ್ರೆ ಭಯ ಹುಟ್ಟೋದಂತೂ ಸತ್ಯ. ಬಾಗಿಲಲ್ಲಿರೋ ಗೊಂಬೆ, ಎಲ್ಲೆಂದರಲ್ಲಿ ಕಾಣೋ ತಾಯ್ತಗಳು, ಮಂತ್ರಿಸಿದ ಕುಂಬಳಕಾಯಿ ಎಲ್ಲವೂ ಅನುಮಾನಾಸ್ಪದವಾಗಿದೆ. ಈ ಮನೆಗೆ ಇಂಥದ್ದೊಂದು ರೂಪ ಬಂದಿದ್ದು ಅಂಕುಶನ ಹೆತ್ತವರು ಬಂದ್ಮೇಲೆ. ಅಂದ ಹಾಗೆ ಈ ಮನೆಯ ಹಿಂಭಾಗದಲ್ಲಿ ಒಂದು ಸಣ್ಣ ದೇವರ ಗುಡಿ ಇತ್ತು. ಅದನ್ನು ಅವರು ಯಾವುದೋ ನಂಬಿಕೆಯ ಮೇಲೆ ಬಾಗಿಲನ್ನ ಬೇರೆ ದಿಕ್ಕಿಗೆ ಒಡೆದಿದ್ರು, ಹಾಳುಗೋಡೆಗೆ ಮಾಡು ಕಟ್ಟಿದ್ರು. ಎಲ್ಲದರ ಹಿಂದೆ ಇದ್ದದ್ದು ಆ ಮನೆಯವರ ನಂಬಿಕೆ ಅಷ್ಟೇ. ಅದೆಲ್ಲವೂ ಊರ ಜನರ ಕಣ್ಣಿಗೆ ವಿಚಿತ್ರವಾಗಿ ಕಂಡಿದ್ರು ದೊಡ್ಡವರ ವಿಷಯ ನಮಗ್ಯಾಕೆ ಅಂತ ಸುಮ್ಮನಿರ್ತಾ ಇದ್ರು. ಇನ್ನು ಆ ಮನೆಗೆ ಬರೀ 50 ಅಡಿ ದೂರದಲ್ಲಿದ್ದ ಮನೆಯಲ್ಲಿ ವಾಸವಾಗಿದ್ದವರು ಈ ಶಿವಶರಣನ ಫ್ಯಾಮಿಲಿ. ಇವರಿಗೆ ಈ ಹಿಂದೆ ಅಂಕುಶನ ಫ್ಯಾಮಿಲಿಯಲ್ಲಿ ವಾಮಾಚಾರ ನಡೆಯುತ್ತೆ ಅನ್ನೋದು ಗೊತ್ತಾಗಿತ್ತು. ಈ ಅಂಕುಶನ ತಾಯಿ ಗೌರವ ಏನ್ ಮಾಡ್ಯಾಳ, ನಮ್ಮ ಮನೆಯಲ್ಲೇ ಬಂದು ನಮ್ಮ ತಾಯಿಯವ್ರ ಹತ್ರ ಒಂದು ಕೋಳಿ ಮರಿ ಅಂತಂದ್ರು. ಆ ಕೋಳಿಯನ್ನು ಬಲಿದಾನ ಕೊಟ್ಟರೆ ನಮ್ಮ ಮನೆಯಾಗ ಎಲ್ಲರೂ ಒಳ್ಳೇದಾತ ಹೇಳಿದಾಗ ನಮ್ಮ ತಾಯಿಯವರು ಒಂದು ಕೋಳಿ ಮರಿ ಕೊಟ್ರಿ. ಆ ಕೋಳಿ ಮರಿ ಕೊಟ್ಟಾಗ ಆವಾಗ ಏನೈತ್ರಿ, ಆ ಕೋಳಿ ಮರಿ ಬಿಟ್ಟು ಮಾಡೋ ನಂತರ ರಾತ್ರಿನೇ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಟ್ಟು ಕೋಳಿಗಳು ಅಲ್ಲೇ ಗೂಡಿನಲ್ಲಿ ಸತ್ತು ಬಿತ್ತೀವ್ರಿ. ಆದ್ರೆ ಅವತ್ತು ಈ ವಿಷಯವನ್ನ ಇವರು ಯಾರಿಗೂ ಹೇಳಿರ್ಲಿಲ್ಲ. ಹೋಗ್ಲಿ, ಇವರಾದ್ರೂ ಎಚ್ಚೆತ್ಕೊಂಡು ಹೇಳಿದ್ರೆ ಇಂಥದ್ದೊಂದು ದುರಂತ ನಡೀತಾ ಇರ್ಲಿಲ್ವೇನೋ ಅನ್ಸುತ್ತೆ. ಆದ್ರೆ ಈ ಶಿವಶರಣ ಇವತ್ತು ಹೇಳ್ತಿರೋ ಹಾಗೆ ಮೊದಲೇ ಇವರಿಗೆ ವಾಮಾಚಾರದ ಸುಳಿವು ಸಿಕ್ಕಿರ್ಲಿಲ್ಲ. ಅಲ್ಲಿ ಅಂಕುಶನ ತಾಯಿ ಬಲಿ ಕೊಡೋದಕ್ಕೆ ಅಂತ ಕೋಳಿಯನ್ನು ಕೇಳಿರ್ಲಿಲ್ಲ. ಕೋಳಿ ಮರಿ ಬೇಕಾಗ್ಯದ ಕೊಡಿ, ಅದನ್ನ ಹಾಕಿ ಕೇಳಿ ಕೇಂಗ ಹಂಗ ಒಂಜಾರ ನಿಮ್ಮ ಇದನ್ನಿಗೆ ಹೇಳ್ಯಾರ, ನಿಮ್ಮ ಅಣ್ಣಗೆ ಹೇಳ್ಯಾರ, ಒಂಜಾರ ಕುಡಿ ಯಾವ ಬೇಕಾಗ್ಯದ. ನನ್ನ ಕೋಳಿ ಮರಿ ಕೊಯ್ದು ಏನಾರ ಉಣ್ತಾನೇನ ಸಾದ್ ಬರ್ತದ ಬಾಯಿಗೆ ಅಂತ ಹೇಳಿ ಬೇಡ್ತಾಳೆ ಅಂತೇಳಿ ನಾ ಹಿಡ್ದು ಕೊಟ್ರಿ. ಹಿಡಿದು ಅವ್ರ ರೊಕ್ಕ ತೊಂದೇನು ಮಾಡ್ಲಿಕ್ಕೆ ಎಟ್ಟು ಹೋಗ್ತದ, ಅದೇ ತೊಂದೇನು ಮಾಡ್ಲಿ ಅಂತೇಳಿ ಕೋಳಿ ಮರಿ ಹಿಡ್ದು ಕೊಟ್ರಿ. ಅವ್ವ ಅಂದ ಕೊಟ್ಟು ಮರದಿನ ರಾತ್ರಿನೇ 3 ಕೋಳಿ ಸತ್ತು ಹೋದ್ರಿ ಗೂಡ್ನಾಗ. ನಂಬಲ್ರಿ ಸುಮ್ಕೆ ಸತ್ತು ಕೂತ್ರಿ. ಯಾವಾಗ ಕೋಳಿ ಸತ್ತು ಅಲ್ಲೇನ ಕೋಳಿ ಮರಿ ಕೊಟ್ಟ ಮಾಡಿ ಸತ್ತು ಏನ್ ಚಾಡಿ ಮಾಡಿದ್ರು ಏನಿಲ್ಲ ಅಂದ ನಾ ಮನೆಯಾಗೆ ಒದ್ದಾಡ್ದ್ರಿ. ಮತ್ತ ನಾ ಯಾರಿಗೆ ಹೇಳಿಲ್ರಿಪ್ಪ, ಕೊಟ್ಟಿಗೆ ಯಾಕೆ ಅಪರಾಧ ಹೊರಬೇಕು, ಕೊಟ್ಟಿಗೆ ಹ್ಯಾಂಗ ತಾಳ ನೋಡ ಅಂದಾರು ಅಂತೇಳಿ ಮನೆಯಾಗೆ ಒದ್ದಾಡಿ ಮನೆಯಾಗೆ ಗೋಳಾಡಿ ಗಪ್ಪ ಆಟದಾಗ ನನ್ನ ಮಗ ಏನು ಹೇಳ್ದನ್ರಿ, ಎಲ್ಲಿದೆ ಅನ್ಸೋದು ಬಿಡಿಯೋ, ನನಗೆ ಧೈರ್ಯ ಹೇಳ್ದನ್ರಿ. ಎಲ್ಲಿದೆ ಅನ್ಸೋದು ಬಿಡಿಯೋ, ಏನಾರ ಆಗಿತ್ತಾಯ್ತು, ಏನು ಸುಡುಗಾಡು ಆಗಿತ್ತಾಯ್ತು, ಏನು ಕಪ್ಪೇರು ಹೋಗಿರೈತು, ಹಾಮರ ಕಡಿದ್ರಾಯ್ತು, ಅದೇನು ತಿಳ್ಕೊಬೇಡವ ಬಿಡು ಹೋಲಿ, ನಾ ಮನೆ ಬರ್ದಾಗ ಚಲೋ ಆಗದಿದ್ರೆ ಏನೂ ಆಗಲ್ಲ ಅತ್ತ ನಾನು ಅದನ್ನು ಬಿಟ್ರೆ. ತಾಯಿಗೆ ಸಮಾಧಾನ ಮಾಡಿದ ಮಗನಿಗೆ ಇವತ್ತು ಆ ಕೋಳಿಗಳು ಸತ್ತಿದ್ದು ವಾಮಾಚಾರದಿಂದಾನೆ ಅಂತ ಅನ್ನಿಸ್ತಾ ಇದೆ. ಇಡೀ ಊರು ಇದರ ಬಗ್ಗೆ ಕೇಳಿದ ತಕ್ಷಣ ಭಯಕ್ಕೆ ಬಿದ್ದಿದೆ. ಜೊತೆಗೆ ವೀರೇಶನ ಹೆಣ ಕೂಡ ಬಲಿ ಕೊಟ್ಟ ಥರಾನೇ ಕಾಣಿಸಿದೆ. ಅಲ್ಲಿಗೆ ಅಂಕುಶನ ಮನೆಯವರು ಕುಂತಲ್ಲೇ ಏನು ಬೇಕಾದ್ರೂ ಮಾಡ್ತಾರೆ, ಯಾರ ಮನೆಯ ಸೀಪ ಬೇಕಾದ್ರೂ ಆರಿಸ್ಬಿಡ್ತಾರೆ ಅನ್ನೋ ಭಯ ಈಗ ಜನರಲ್ಲಿ ಹುಟ್ಕೊಂಡಿದೆ. ಅಲ್ಲದೆ ಮಗುವಿನ ಹೆಣ ಬಿದ್ದ ಸ್ಥಳ ನೋಡಿದ್ರು ಬೇರೆಲ್ಲೋ ಬಲಿ ಕೊಟ್ಟು ಇಲ್ಲಿಗೆ ತಂದು ಎಸೆದ ಥರ ಅನ್ನಿಸ್ತಾ ಇದೆ. ಅದು ಬಾಡಿ ನೋಡಿದಾಗ ಸರ್, ಅದು ಬಾಡಿ ಮರ್ಡರ್ ಮನೆಗೆ ಮಾಡಿ ಆಮ್ಯಾಗ ಏನು ಮಾಡ ಬಾಡಿಯನ್ನು ನೀರಾಗಿಟ್ಟಾರ್ರಿ. ನೀರಾಗಿಟ್ಟ ಬಳಕ ರಕ್ತ ಅಂದ್ರೆ ಎಲ್ಲ ಕಡೆ ಹರಿಯಲ್ಲ ಸರ್. ನಾವು ಯಾಕೆ ಕುರಿ ಕೊಯ್ಯೋರು, ನಾವು ಕುರಿ ಕೊಯ್ದವ್ರು ನಮಗೆ ಗೊತ್ತಿರ್ತದೆ ರೀ. ಇದ್ದಿದ್ದ ಫ್ಯಾಕ್ಟ್ ನಾವು ಹೇಳ್ಬೇಕಾಗ್ತದೆ. ಕುರಿ ಕೊಯ್ದಾಗ ಅಲ್ಲಿ ಬೊಗಣಿ ನೀರಾಗ ಹಾಕಿದ ಬಳಕ ರಕ್ತ ಏನು ಮಾಡ್ತಾರೆ ರೀ, ಹೊರಗೆ ಬರಲ್ಲ ರೀ. ಅದು ಅಲ್ಲೇ ಒಳಗೆ ಇರ್ತದೆ ರೀ.
ಎಲ್ಲಿ ಹತ್ತಲ್ಲ ಸರ್ ಅದು. ಹೀಗಾಗಿ ಅದು ಅವರು ಮನೆಗೆ ಮಾಡ್ಯಾರಿ. ಆ ಆರೋಪಿ ಏನದ 24 ಗಂಟೆ ಒಳಗೆ ಪೊಲೀಸ್ ರಿಪೋರ್ಟ್ ಪ್ರಕಾರ ಅದು ಡಾಕ್ಟರ್ ರಿಪೋರ್ಟ್ ಪ್ರಕಾರ 24 ಗಂಟೆ ಒಳಗೆ ಮರ್ಡರ್ ಆಗ್ಯದ ಅಂಥೇಳಿ ಡಾಕ್ಟರ್ ರಿಪೋರ್ಟ್ ಬಂದದ್ರಿ. 24 ಗಂಟೆ ಒಳಗೆ ಅಂದಾಗ ನಮಗೆ ಆರೋಪಿ ಎಷ್ಟಕ್ಕೆ ಸಿಕ್ಕನ್ರಿ, ಮುಂಜಾನೆ ಬೆಳಗ್ಗೆ ಅಂದ್ರೆ 9:30 ನಮ್ಮ ಇದ್ರಾಗನ ರೀ. ಅಲ್ಲಿವರೆಗೆ ಅದ್ರ ಎಷ್ಟು ಆಗ್ತದ, ಯಾವಾಗ ನಮಗೆ ಬಾಡಿ ಸಿಕ್ತು ಏನದೊಂದು ತಾವು ವಿಚಾರ ಮಾಡ್ಬೇಕ್ರಿ ಸರ್. ಅಂದ್ರೆ ನಿಮ್ಗೆ ಆರೋಪಿ ಮುಂಜಾನೆ ಸಿಕ್ಕಾನ, ಮುಂಜಾನೆ ರೀ, ರಾತ್ರಿನೇ ಇದು ಆಗ್ಯದ. ಹ್ಞೂ ರೀ. ನಮಗೆ ಶನಿವಾರ ದಿವಸ ಬೆಳಗ್ಗೆ ಸಂಡಾಸ್ 6:30 ಸುಮಾರಿಗೆ ಮಂದಿ ನೋಡ್ಯದ್ರಿ ಬಾಡಿ ರೀ. ಆರೋಪಿ ನಂಬಲ್ಲಿ ಏನ ರೀ. ಮತ್ತೆ ಯಾರು ಮಾಡಿರ್ಬೋದು ಅಂತೀರಿ? ಅದು ಯಾರು, ಅದು ಅವ್ರ ಮನೆಯವರೇ ಮಾಡ್ಯಾರ. ಯಾರು ಸೇರ್ಕೊಂಡಿದ್ದಾರೋ ಏನು ಮಾಡಿದ್ದಾರೋ, ಆದ್ರೆ ಕೊಲೆ ಮಾತ್ರ ಮಾಡಿರೋದು ನಾನೇ ಅಂತ ಅಂಕುಶ ಒಪ್ಕೊಂಡಿದ್ದ. ಆ ಬಗ್ಗೆ ಪೊಲೀಸರು ಈಗ ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಸರಿಯಾಗಿ ಎಂಕ್ವೈರಿ ಆದಮೇಲೆ ಆರೋಪಿ ಅಂಕುಶ್ ತಂದೆ ಭೀಮ್ಶಾ ಅವರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ಈಗಾಗಲೇ CPI ಅಫ್ಜಲ್ಪುರ್ ಈ ಎಲ್ಲ ಕೇಸ್ದು ತನಿಖೆ ಮಾಡ್ತಾ ಇದ್ದೀವಿ. ನಾವು ಒಂದು ಕೊಲೆ ಪ್ರಕರಣ ಕೂಡ ನೋಂದಣಿ ಮಾಡಿದ್ದೀವಿ. ಆಮೇಲೆ ಈ ಅಪಹರಣದಲ್ಲಿ ಅದು ದುಡ್ಡುಗೋಸ್ಕರ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಬೇರೆ ಯಾರು ಆರೋಪಿ ಅದರಲ್ಲಿ ಭಾಗವಹಿಸ್ತಾರೆ, ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಇವರು ವೀರೇಶ್ ಪ್ರಕರಣದ ತನಿಖೆ ಮಾಡ್ತಾ ಇರುವಾಗಲೇ ಇನ್ನೊಂದಿಷ್ಟು ಪ್ರಕರಣಗಳು ಹೊರಗೆ ಬರ್ತಾ ಇವೆ. ಅದರಲ್ಲೂ ಇದೇ ಫ್ಯಾಮಿಲಿಯ ಕೈ ಇರಬಹುದು ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಪಕ್ಕದ ಗ್ರಾಮದಲ್ಲಿ ಆಗಿರೋ ಚಿಂಚೋಳಿ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ಹೆಣ್ಣು ಮಗಳಿಗೆ ಆಳಂದ ತಾಲೂಕ ಖಾನಾಪುರ ಗ್ರಾಮದಲ್ಲಿ ಕೊಟ್ಟಿರೋದು. ಅಲ್ಲಿ ಸುಮಾರು ಅವರ ಮಗಳಿಗೂ ಕೂಡ 10-20 ದಿವಸ ನಂತರ ಕೂಡ ಕಿಡ್ನಾಪ್ ಆಗಿದೆ. ಅವರು ಕೂಡ ಅಲ್ಲಿ ಇಲ್ಲಿ ಹುಡುಕಾಡೋ ಪ್ರಯತ್ನ ಮಾಡ್ಯಾರ. ಆದರೆ ಈ ಪ್ರಕರಣ ಆದ ಮೂಲಕ ತಮ್ಮದ ಮಾಧ್ಯಮಗಳ ಬಂದು ನೋಡಿದ ತಕ್ಷಣ ಎಲ್ಲ ಪ್ರಕರಣ ಗೊತ್ತಾದ ಮೂಲಕ ಅವರು ಕೂಡ ಸ್ವತಃ ಬಡದಾಳ ಗ್ರಾಮಕ್ಕೆ ಬಂದು ಆ ವ್ಯಕ್ತಿಯನ್ನು ಮತ್ತು ಅವರು ಬಳಸಿದಂಥ ಗಾಡಿಗಳನ್ನು ನೋಡಿ ಗುರುತಿಸಿ, ಇಲ್ಲ ನಮ್ಮ ಗ್ರಾಮಕ್ಕೆ ಸುಮಾರು ಸಲ ಈ ಗಾಡಿ ಬಂದಿದೆ, ಆ ಒಂದು ಬೊಲೋರೋ ಜ್ವಾಲೆ ಸಿಸ್ಟಮ್ ಒಂದು ಬ್ಲಾಕ್ ಕಲರ್ ಗಾಡಿ ಇದೆ, ಆ ಗಾಡಿ ಒಳಗೆ ಯಾರ್ಯಾರು ಹಿಡಿದು ಹಾಕ್ತಾನೋ ಅನ್ನೋದು ಗೊತ್ತೇ ಆಗೋದಿಲ್ಲ. ಅಂಥ ಸಿಸ್ಟಮ್ ಗಾಡಿ ನಮ್ಮ ಗ್ರಾಮಕ್ಕೆ ತೆಗೆದುಕೊಂಡಿದ್ದಾನೆ ಅಂತ ಅವರು ಕೂಡ ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಬಟ್ ಇನ್ನೂ ಅವ್ರ ಮಗನೂ ಕೂಡ ಸಿಕ್ಕಿಲ್ಲ. ಆದರೂ ಕೂಡ ಈ ನಮ್ಮ ಸಂಶಯದ ಪ್ರಕಾರ ತಂದ್ರೆ ಆ ಪ್ರಕರಣ ಕೂಡ ಇವನೇ ಮಾಡಿದ್ದಾನೆ ಅಂತ ನಾವು ಬಲವಾಗಿ ಇಲ್ಲಿ ಸಮರ್ಥಿಸ್ತೇವೆ. ಮಕ್ಕಳನ್ನ ಕಳ್ಕೊಂಡವರು ಬರುತ್ತಿದ್ದಾರೆ, ನಮ್ಮ ಮಗುವನ್ನ ಹೊತ್ತೊಯ್ಯೋ ಪ್ರಯತ್ನ ನಡೆದಿತ್ತು ಅನ್ನೋರು ಇದ್ದಾರೆ. ಜೊತೆಗೆ ವಾಮಾಚಾರದ ವಾಸನೆಯೆಲ್ಲ ಸೇರಿ ಊರಿನ ವಾತಾವರಣ ಕೆಟ್ಟಿದೆ. ಭಯದಲ್ಲಿ ಮಕ್ಕಳನ್ನ ಶಾಲೆಗೂ ಕಳಿಸ್ತಾ ಇಲ್ಲ. ಆದಷ್ಟು ಬೇಗ ಇಲ್ಲಿಯ ವಾತಾವರಣ ತಿಳಿಯಾಗೋ ಥರ ಮಾಡೋ ಜವಾಬ್ದಾರಿ ಪೊಲೀಸರ ಮೇಲಿದೆ. ಏನು ಅರಿಯದ ಪುಟ್ಟ ಕಂದನ್ನ ಬಲಿ ಕೊಟ್ರೋ ಅಥವಾ ಮತ್ಯಾವ ಕಾರಣಕ್ಕೆ ಮರ್ಡರ್ ಮಾಡಿದ್ರೋ ಇದರ ಹಿಂದಿನ ಸತ್ಯ ಗೊತ್ತಾಗಲೇಬೇಕು. ಈ ಹಿಂದೂ ಈ ಗ್ರಾಮದ ಸುತ್ತಮುತ್ತ ಮಕ್ಕಳು ಕಳುವಾಗಿವೆ. ಅದ್ರ ಬಗ್ಗೆನೂ ತನಿಖೆ ಆಗಬೇಕು. ತಪ್ಪಿತಸ್ಥರ ವಿರುದ್ಧ ಸರಿಯಾದ ಕ್ರಮ ತಗೊಂಡ್ರೆ ಗ್ರಾಮಸ್ಥರು ಭಯದಿಂದ ಹೊರಬರ್ತಾರೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.